ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ತಪ್ಪು ಅಂತ ಗೊತ್ತಿದ್ರು ಪದೇ ಪದೇ ಮಾಡ್ತಾ ಇರ್ತೀವಿ. ಹಾಗೆ ಕೆಲಸಗಳು ಕೂಡ ಇದು ತಪ್ಪು ಕೆಲಸ ಅಂತ ಗೊತ್ತಿದ್ರೂ ಕೂಡ ಪದೇ ಪದೇ ಆ ಕೆಲಸದ ಮೇಲೆ ನಾವು ನಿರತರಾಗ್ತಾ ಇರ್ತೀವಿ. ಯಾಕೆ ಈ ಥರ ಆಗುತ್ತೆ, ಅಥವಾ ಈ ಥರ ಆಗೋದಕ್ಕೆ ಏನಾದರೂ ಸೈಕಾಲಜಿಕಲ್ ಕಾರಣಗಳಿದಾವ, ಅಥವಾ ಇದು ಬೇಕು ಅಂತಲೇ ನಮ್ಮ ಮೈಂಡ್ ನಮ್ಮ ಕಡೆಯಿಂದ ಮಾಡಿಸುತ್ತಾ, ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದು, ಪವರ್ ಆಫ್ ಹ್ಯಾಬಿಟ್ಸ್ ಅಂದರೆ ಹವ್ಯಾಸದ ಶಕ್ತಿ. ಒಬ್ಬ ವ್ಯಕ್ತಿ ಒಂದು ಕೆಲಸನ, ಅಂದರೆ ಕೆಟ್ಟ ಕೆಲಸನೋ ಒಳ್ಳೆಯ ಕೆಲಸನೋ ಅಥವಾ ಕೆಟ್ಟದ್ದೇ ಅಂತ ಇಟ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಕೆಟ್ಟದ್ದು ವಿಚಾರದ ಬಗ್ಗೆ ಮಾತನಾಡ್ತಿರುವಾಗ ಕೆಟ್ಟ ಕೆಲಸ ಅಂತಲೇ ಇಟ್ಕೊಳ್ಳೋಣ. ಎಕ್ಸಾಂಪಲ್, ಸ್ಮೋಕಿಂಗ್, ಆಲ್ಕೋಹಾಲ್ ಅಥವಾ ಬ್ಯಾಡ್ ವೆಬ್ಸೈಟ್ಗಳ ವೀಕ್ಷಣೆ ಇರ್ಬೋದು, ಅಥವಾ ಮೊಬೈಲ್ ಅಡಿಕ್ಷನ್ ಇರ್ಬೋದು. ಈ ಎಲ್ಲ ವಿಚಾರಗಳು ಈ ಕೆಟ್ಟ ಹವ್ಯಾಸಗಳಲ್ಲಿ ಬರುತ್ತೆ. ಈ ಹವ್ಯಾಸಗಳನ್ನು ಆ ವ್ಯಕ್ತಿ ಡೈಲಿ ರುಟೀನ್ ಅಥವಾ ವೀಕ್ಲಿ ಒನ್ ಟೈಮು ಈ ಥರ ಹವ್ಯಾಸಗಳ ಥರ ಅದನ್ನು ಟ್ರೀಟ್ ಮಾಡ್ತಾಯಿದ್ರೆ ಮೈಂಡಲ್ಲಿ ಒಂದು ತುಂಬ ಅಗಾಧವಾದಂಥ ಶಕ್ತಿಯುತವಾದಂಥ ಒಂದು ರುಟೀನ್ ಕ್ರಿಯೇಟ್ ಆಗುತ್ತೆ. ಅದು ಎಪಿಸೋಡಿಕ್ ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ಏನು ಮಾಡುತ್ತೆ ಅಂದರೆ ಎಕ್ಸಾಕ್ಟ್ ಆ ಟೈಮ್ಗೆ ಆ ಮನುಷ್ಯನನ್ನು ಪ್ರಚೋದನೆ ಮಾಡುತ್ತೆ. ಟೈಮ್ ಆಯಿತು, ಆಲ್ಕೋಹಾಲ್ ಅಥವಾ ಸ್ಮೋಕ್ ಅಥವಾ ಆ ವೆಬ್ಸೈಟ್ ಅಥವಾ ಮೊಬೈಲ್ ಅಡಿಕ್ಷನ್ ಟೈಮ್ ಆಯಿತು, ಸ್ಕ್ರಾಲ್ ಮಾಡೋ, ಈ ಥರ ಮೈಂಡು ಸಿಗ್ನಲ್ ಕೊಡೋಕ್ಕೆ ಶುರು ಮಾಡುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಕಾನ್ಷಿಯಸ್ ಮೈಂಡು ಆ ಕೆಲಸನ ಮಾಡೋಕ್ಕೆ ಹೋಗುತ್ತೆ. ಇದು ಕೂಡ ತುಂಬಾ ಪ್ರಭಾವಶಾಲಿಯಾದಂಥ ಪವರ್ ಆಫ್ ಹ್ಯಾಬಿಟ್ ಅನ್ನುವಂಥದ್ದು. ಹ್ಯಾಬಿಟ್ಗಳು ಕೂಡ ಮನುಷ್ಯನನ್ನು ತುಂಬ ವೀಕಾಗಿ ಮಾಡುತ್ತೆ. ಇನ್ನು ಮುಂದುವರೆದ ಭಾಗದಲ್ಲಿ ಈ ಹ್ಯಾಬಿಟ್ಸ್ಗಳು ಟೆಂಪ್ರವರಿ ಪ್ಲೆಜರ್ಸ್ ಅಂದರೆ ಕ್ಷಣಿಕ ಸಂತೋಷವನ್ನು ಕೊಡುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಟೆಂಪ್ರವರಿ ಪ್ಲೆಜರ್ ಅನ್ನುವಂಥದ್ದು ಮನುಷ್ಯನಿಗೆ ಬೇಕೇ ಬೇಕು ಅನ್ನಿಸ್ದಾಗ ಆ ವ್ಯಕ್ತಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇ ಆಲ್ಕೋಹಾಲ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅಥವಾ ವೆಬ್ಸೈಟ್ಸ್ಗಳಿರ್ಬೋದು, ಅಥವಾ ಮೊಬೈಲ್ ಅಡಿಕ್ಷನ್ ಇರ್ಬೋದು. ಈ ಎಲ್ಲ ವಿಚಾರಗಳು ಕೂಡ ಈ ಟೆಂಪ್ರವರಿ ಪ್ಲೆಜರಲ್ಲೇ ಬರುತ್ತೆ. ಹಾಗಾಗಿಯೇ ಆ ಹ್ಯಾಬಿಟ್ ಅನ್ನುವಂಥ ಟೈಮು, ಅಂದರೆ ಆ ಹ್ಯಾಬಿಟ್ನ ಒಂದು ರುಟೀನ್ ಟೈಮ್ ಬಂತು ಅಂದರೆ ಇಲ್ಲಿ ಟೆಂಪ್ರವರಿ ಪ್ಲೆಜರ್ ತನ್ನನ್ನು ತಾನು ಕೇಳ್ಕೊಳ್ಳೋಕೆ ಶುರು ಮಾಡುತ್ತೆ. ನನಗೆ ಈಗ ಟೈಮ್ ಆಯಿತು, ಅವನು ಈ ಥರ ಮಾಡಲೇಬೇಕು, ಅವ್ನು ಡ್ರಿಂಕ್ಸ್ ಮಾಡಬೇಕು, ಅಥವಾ ಆ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಈ ಟೈಮಿಗೆ ಈ ಥರ ಮಾಡಿದರೆ ನಂಗೆ ಖುಷಿ ಸಿಗುತ್ತೆ ಅನ್ನುವಂಥದ್ದು. ಅದನ್ನು ಮಾಡಿದಾಗ ಆ ಒಂದು ತಪ್ಪು ಕೆಲಸ ಅಂತ ಇರ್ಬೋದು, ಅಥವಾ ವೆಬ್ಸೈಟ್ ಇರ್ಬೋದು, ಸ್ಮೋಕು, ಆಲ್ಕೋಹಾಲಿಸಮ್ಮು, ಅಥವಾ ಡ್ರಂಕ್ ಆ್ಯಂಡ್ ಡ್ರೈವ್, ಈ ಥರ ಎಲ್ಲ ಕೆಲಸಗಳನ್ನು ಈ ಪಟ್ಟಿಗೆ ಸೇರಿಸಿದ್ರಿಂದ ಆ ಎಲ್ಲ ಕೆಲಸಗಳನ್ನು ಮಾಡಿದಾಗ ಆತನಿಗೆ ಟೆಂಪ್ರವರಿ ಪ್ಲೆಜರ್ ಸಿಗೋಕ್ಕೆ ಶುರು ಆಗುತ್ತೆ. ಅದು ಅವನಿಗೆ ಕ್ಷಣಿಕ ಸುಖ. ಅವನು ಅದನ್ನು ಜಸ್ಟಿಫೈ ಮಾಡ್ತಾನೆ. ನಾನೇನು ಯಾರು ಮಾಡದೇ ಇರೋದನ್ನು ಮಾಡ್ತಾ ಇಲ್ವಲ್ಲ, ನಾನೇ ಮಾಡ್ತಾಯಿದ್ದೀನಿ ಅಂತ ಜಸ್ಟಿಫಿಕೇಷನ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅದೇ ರೀತಿಯಾಗಿ ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ, ಆಮೇಲೆ ಡೊಕೊಮೈನ್ ಟ್ರ್ಯಾಪ್ ಕೂಡ, ಅಂದರೆ ಡೊಕೊಮೈನ್ ಟ್ರ್ಯಾಪ್ಗೂ ಕೂಡ ಒಳಗಾಗ್ತಾನೆ ಮನುಷ್ಯ. ಈ ಟೆಂಪ್ರವರಿ ಪ್ಲೆಜರ್ ಸಿಕ್ಕ ತಕ್ಷಣ ಮೈಂಡಲ್ಲಿ, ಅಂದರೆ ನಮ್ಮ ಮೆದುಳಲ್ಲಿ ಡೊಕೊಮೈನ್ ಅನ್ನುವಂಥ ಹಾರ್ಮೋನ್ ಅಥವಾ ರಾಸಾಯನ ಕ್ರಿಯೆ ಒಳಗಾಗುತ್ತೆ, ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದು ಬಂದ ತಕ್ಷಣ ಮೈಂಡು ತುಂಬ ಖುಷಿ ಫೀಲ್ ಮಾಡುತ್ತೆ. ಮನುಷ್ಯನು ಕೂಡ ತುಂಬ ಖುಷಿಯಾಗಿರೋ ಥರ ಬಿಂಬಿಸ್ತಾನೆ, ಅಥವಾ ಬಿಂಬಿಸೋದಕ್ಕಿಂತ ಹೆಚ್ಚಾಗಿ ಖುಷಿಯ ಒಂದು ಹಾರ್ಮೋನ್ ಅಂತ ಹೇಳ್ಬೋದು ಡೊಕೊಮೈನ್. ಅದು ರಿಲೀಸ್ ಆದ ತಕ್ಷಣ ಮನುಷ್ಯ ಒಂಥರ ಆಕಾಶದಲ್ಲಿ ತೇಲ್ತಾ ಇರ್ತಾನೆ. ಆ ಥರ ಡೊಕೊಮೈನ್ ಟ್ರ್ಯಾಪ್ಗೂ ಕೂಡ ಆ ಮನುಷ್ಯ ಆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಳಸ್ಕೊತಾನೆ. ಈಗ ಫಾರ್ ಎಕ್ಸಾಂಪಲ್, ಡ್ರಿಂಕ್ಸ್ ಮಾಡಿದವನಿಗೆ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದವನಿಗೆ ತಕ್ಷಣವೇ ಆ ಡೊಕೊಮೈನ್ ರಿಲೀಸ್ ಆದ ತಕ್ಷಣವೇ ಆತನಿಗೆ ನೋವು, ದುಃಖ ಅಥವಾ ಸಂಕಟ, ವೇದನೆಗಳೆಲ್ಲ ಆ ಕ್ಷಣಕ್ಕೆ ಮಾಯವಾಗಿ ಹೋಗುತ್ತೆ. ಆತ ಫ್ರೀ ಬರ್ಡ್ ಥರ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದೇ ಡೊಕೊಮೈನ್ನ ಟ್ರ್ಯಾಪಿನಿಂದ ಮುಂದೆ ಹೊರಟಾಗ ಅದು ಸೋಷಿಯಲ್ ಪ್ರೆಷರ್ ಕೂಡ ಉಂಟಾಗುತ್ತೆ. ಉದಾಹರಣೆಗೆ, ಈಗ ನಮ್ಮ ದೇಶದಲ್ಲಿ ನೋಡಿದ ಹಾಗೆ ತುಂಬ ಜನಗಳು ಪಬ್ಲಿಕಲ್ಲಿ ಡಿಸ್ಕೋಥೆಕ್ಕಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ಕ್ಲಬ್ಗಳಿಗೆ ಹೋಗುವಂಥದ್ದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಥದ್ದು, ಸ್ಮೋಕಿಂಗ್ ಮಾಡುವಂಥದ್ದು, ಅಥವಾ ಈ ಥರ ಕೆಟ್ಟ ಕೆಲಸಗಳನ್ನು ಸೋಷಿಯಲಿ ಪ್ರೆಷರ್ ಮಾಡುತ್ತೆ ಮನಸ್ಸು. ಅವರೆಲ್ಲ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು, ನಾನು ಮಾಡಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಇವುಗಳು ತಾನೇ ಮತ್ತೆ ಮರುಕಳಿಸ್ತಾ ಹೋಗುತ್ತೆ. ಮೊದಲು ಬೇಡ ಅನ್ನುವಂಥ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡ್ಗೆ ನೋ ಸಿಗ್ನಲ್ ಕೊಟ್ಟರೆ, ಕಾನ್ಷಿಯಸ್ ಮೈಂಡ್ಸ್ ನೋ ಸಿಗ್ನಲ್ ಕೊಟ್ಟರೆ ಸಬ್ ಕಾನ್ಷಿಯಸ್ ಮೈಂಡು ನೋ, ಅದು ಕೂಡ ಹೇಳುತ್ತೆ ಇಲ್ಲ, ಇನ್ನೊಂದು ಸರ್ತಿ ಪ್ರಯತ್ನ ಮಾಡುವಂಥ.
ಕಾನ್ಷಿಯಸ್ ಮೈಂಡು ಕರೆಕ್ಟಾಗಿ ಯೋಚನೆ ಮಾಡ್ತಾ ಇರುತ್ತೆ, ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇರುತ್ತೆ, ಒಳಗಡೆಯಿಂದ ಹಿಂಟ್ ಕೊಡ್ತಾ ಇರುತ್ತೆ, ಮಾಡು ಅಂತಿರ್ತೀವಿ, ಎಲ್ಲರೂ ಮಾಡ್ತಿದ್ದಾರೆ, ನೀನು ಮಾಡು, ನೋ ಪ್ರಾಬ್ಲಮ್, ಒಂದು ಸರ್ತಿ ತಾನೇ ಅಡ್ಜಸ್ಟ್ ಆಗುತ್ತೆ, ಮಾಡು, 1 ಸಿಪ್ ತಗೋ, 2 ಸಿಪ್ ತಗೋ, ಅಥವಾ 1 ಮಡಿ, ಈ ಥರ ಸಬ್ ಕಾನ್ಷಿಯಸ್ ಮೈಂಡು ಹಿಂಟ್ ಕೊಡ್ತಾ ಇರುತ್ತೆ. ಒಬ್ಬ ಮನುಷ್ಯನ ದೇಹದಲ್ಲಿ ಅಥವಾ ಒಬ್ಬ ಮನುಷ್ಯನ ಬುದ್ಧಿಮತ್ತೆಯಲ್ಲಿ ಇಬ್ಬರು ಮಾತನಾಡ್ತಾ ಇರ್ತಾರೆ. ಒಂದು ಪಾಸಿಟಿವ್ ಮಾತಾಡ್ತಾ ಇದ್ದರೆ ಇನ್ನೊಂದು ನೆಗೆಟಿವ್ ಮಾತನಾಡ್ತಾ ಇರುತ್ತೆ. ಈ ಪಾಸಿಟಿವ್ ಮನುಷ್ಯನ ಒಳ್ಳೆಯತೆಗಾಗಿ ಕೆಲಸ ಮಾಡಿದರೆ, ನೆಗೆಟಿವ್ ಆತನನ್ನು ಹಾಳು ಮಾಡೋದು ಅಂತ ಕೆಲಸಗಳಿಗೆ ಪ್ರೇರೇಪಣೆ ಕೊಡ್ತಾ ಇರುತ್ತೆ. ಅದು ಕೂಡ ಸೈಕಾಲಜಿಕಲಿ ಪ್ರೂವ್ ಆದಂಥದ್ದು. ತದನಂತರದಲ್ಲಿ ಈ ಲ್ಯಾಕ್ ಆಫ್ ಸೆಲ್ಫ್ ಕಂಟ್ರೋಲ್, ಅಂದರೆ ಸ್ವಯಂ ನಮ್ಮ ಮೇಲೆ ನಮಗೆ ಹಿಡಿತ ತಪ್ಪೋಗ್ಬಿಟ್ಟಿರುತ್ತೆ. ಈ ಎಲ್ಲವನ್ನು ಮಾಡ್ತಾ ನಮಗೆ ಸೆಲ್ಫ್ ಜಸ್ಟಿಫಿಕೇಷನ್ ಕೊಡ್ತಾ ಇರ್ತೀವಿ, ಇದರಿಂದ ಏನು ತಪ್ಪಿಲ್ಲ, ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀನಿ, ಅಥವಾ ನಾನೊಬ್ಬನೇ ಏನು ಜಗತ್ತಲ್ಲಿ ಮಾಡ್ತಾಯಿಲ್ಲ, ಎಲ್ಲರೂ ಮಾಡಿಬಿಟ್ಟ ಮೇಲೆ ನಾನು ಮಾಡ್ತಾ ಇರೋದು, ಅವ್ರಿಗೆ ಆಗದೆ ಇರೋದು ನನಗೇನು ಆಗಲ್ವಲ್ಲ, ನನಗೂ ಆಗುತ್ತೆ ಅಷ್ಟೇ ಅಂತ ಹೇಳಿ ತುಂಬ ಸಿಲ್ಲಿಯಾಗಿ ತಗೊಳ್ಳುವಂಥ ಈ ವಿಚಾರಗಳು ಮನುಷ್ಯನ ಹತೋಟಿಯನ್ನು ಕೂಡ ಕಳ್ಕೊಂಡ್ಬಿಡುತ್ತೆ, ಹತೋಟಿ ನಿಯಂತ್ರಣದಲ್ಲಿರೋದಿಲ್ಲ. ಹಾಗಾಗಿನೇ ಎಷ್ಟೋ ಜನ ಈ ವಿಚಾರಗಳನ್ನು ಕೈ ಬಿಡಬೇಕು ಅಂದರೆ ಐ ಕಾಂಟ್ ಅನ್ನುವಂಥ ಮಾತುಗಳು ಬರ್ತವೆ. ಐ ಕಾಂಟ್, ಐ ಡೋಂಟ್, ಕಾಂಟ್, ನೆವರ್, ಆಮೇಲೆ ಈ ಅನ್ಎಬಲ್ ಅನ್ನುವಂಥ ವರ್ಡ್ಗಳಿದ್ದಾವಲ್ಲ, ಇವು ಸ್ಟ್ರಾಂಗ್ಲಿ ಮೈಂಡ್ನ ತುಂಬ ಪ್ರೊವೋಕ್ ಮಾಡುತ್ತೆ, ಸ್ಟ್ರಾಂಗಾಗಿ ಇವು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತವೆ. 1 ಸರ್ತಿ 2 ಸರ್ತಿ ಅಥವಾ ಕಾಂಟ್ ಅನ್ನುವಂಥ ಪದಗಳನ್ನು ನಮ್ಮ ತಲೆಯಲ್ಲಿ ತುಂಬಿಬಿಟ್ರೆ, ಎಸ್ ಐ ಆಮ್ ನಾಟ್ ಏಬಲ್ ಟು ಡೂ ದಿಸ್, ಅಥವಾ ಐ ಕಾಂಟ್ ಡೂ ದಿಸ್, ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಡೋಂಟ್ ನೋ, ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಮಿ ಅಂತ ಇನ್ನು ಈ ಥರದ ಕೆಲವು ವಿಚಾರಗಳು ಮೈಂಡಲ್ಲಿ ಸೆಟಲ್ ಆಗುತ್ತೆ. ಈ ಸೆಟಲ್ ಆದ ತಕ್ಷಣ ಏನಾಗುತ್ತೆ, ಮನುಷ್ಯನ ಈ ವಿವೇಚನಾ ಶಕ್ತಿ ಇರುತ್ತಲ್ಲ, ಅದನ್ನು ಬಿಡಬೇಕು ಅಂದಾಗ ನಾನು ಐ ನೆವರ್ ಗಿವ್ ಅಪ್ ದಟ್ ಅಂತೇಳಿ ಅನ್ನುವಂಥದ್ದು ಬರುತ್ತೆ. ಅಥವಾ ನಾನು ಅದನ್ನು ಬಿಟ್ಕೊಡೋಕ್ಕಾಗಲ್ಲ, ಅಥವಾ ಅದನ್ನು ಬಿಡೋಕ್ಕಾಗಲ್ಲ, ಅದು ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ಕೆಲವು ನೆಗೆಟಿವ್ ಸೈನ್ಸ್ ಅಂದರೆ ಈ ವಿಜ್ಞಾನ ಅಲ್ಲ, ಸೈನ್ಗಳು ಮನುಷ್ಯನ ಮೈಂಡಲ್ಲಿ ಕೂತ್ಕೊಂತು ಅಂತಂದರೆ ಅದನ್ನಿಂದ ಆಚೆ ಬರೋದು ತುಂಬ ಕಷ್ಟ ಆಗೋಗುತ್ತೆ. ಆಮೇಲೆ ಕೌನ್ಸಿಲಿಂಗ್ ಥೆರಪಿಗಳೆಲ್ಲ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಬೆಸ್ಟ್ ಸಜೆಷನ್ ಅಂದರೆ ಈ ಕಾಂಟು, ಡೋಂಟು, ನೆವರು, ನಥಿಂಗು ಇವುಗಳ ಬದಲು ಐ ಕ್ಯಾನ್ ಅನ್ನುವಂಥ ವರ್ಡನ್ನ ಫಿಕ್ಸ್ ಮಾಡಿ ಮೈಂಡಲ್ಲಿ. ಆಮೇಲೆ ಯಾರೇನೇ ಹೇಳಿದ್ರು ಎಷ್ಟು ಐ ಕಾಂಟ್ ಅನ್ನೋ ಬದಲು ಐ ಕ್ಯಾನ್ ಟ್ರೈ, ನಾನು ಪ್ರಯತ್ನ ಮಾಡ್ತೀನಿ. ಅದೇ ಮುಂದುವರಿದ ಭಾಗದಲ್ಲಿ ಮುಂದುವರೆದ ಭಾಗದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ವ್ಯಕ್ತಿಯ ಮನಸ್ಥಿತಿಯನ್ನು ಬದಲಾಯಿಸೋದರಲ್ಲಿ ಸಹಾಯ ಮಾಡ್ತದೆ ಅನ್ನುವಂಥದ್ದು ಸೈಕಾಲಜಿ ಹೇಳುವಂಥದ್ದು. ಅದ್ರ ಬದಲಿ ನಥಿಂಗ್ ಈಸ್ ಬೆಟರ್ ದೆನ್ ಸಮಥಿಂಗ್. ಈಗ ಕಾಂಟ್ ಅನ್ನೋ ತೆಗೆದಾಕಿ ಕ್ಯಾನ್ ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡ್ರೆ ನೀವು ಎವ್ರಿಥಿಂಗ್ ಈಸ್ ಪಾಸಿಬಲ್ ಹ್ಯೂಮನ್ ಬಾಡಿಯಲ್ಲಿ, ಮೈಂಡ್ಸೆಟ್ಟಲ್ಲಿ. ಮುಂದುವರಿದ ಭಾಗದಲ್ಲಿ ಫಿಯರ್ ಆ್ಯಂಡ್ ಅನ್ಸರ್ಟನಿಟಿ, ಅಂದರೆ ಈ ಮನುಷ್ಯನಿಗೆ ಆ ಒಂದು ಅಭ್ಯಾಸಗಳು ಹಾಸು ಹೊಕ್ಕಾಗಿಬಿಟ್ಟಾಗ ಅವನಿಗೆ ಭಯ ಕಾಡೋಕ್ಕೆ ಶುರುವಾಗುತ್ತೆ. ಮತ್ತು ಹೊಸದೇನಾದರೂ ಟ್ರೈ ಮಾಡಬೇಕು ಅಥವಾ ಹೊಸದೇನಾದರೂ ಮಾಡಬೇಕು ಅಥವಾ ಬದಲಾವಣೆಯನ್ನು ಕಂಡುಕೊಳ್ಬೇಕು ಅಂದಾಗ ಆತನಿಗೆ ಭಯ ಶುರುವಾಗುತ್ತೆ. ಇದರಿಂದ ಆಚೆ ಬಂದರೆ ಮುಂದೆ ಹೆಂಗೋ ನನ್ನ ಜೀವನ, ಅಥವಾ ಮುಂದೆ ಹೋದರೆ ಬದುಕಲ್ಲಿ ಅಂದರೆ ಮುಂದಿನ ದಿನಗಳೆಲ್ಲ ಆಗುವಂಥ ಬದಲಾವಣೆಗಳನ್ನು ಅಥವಾ ಆ ಬದುಕಿನ ಮುಂದಿನ ಹೊಸದನ್ನು ಏನಾದರೂ ಮಾಡೋಕ್ಕೆ ಹೋದಾಗ ಆತನಿಗೆ ಕಷ್ಟ ಅನಿಸೋಕ್ಕೆ ಶುರುವಾದರೆ ಅವನಿಗೆ ಮತ್ತೆ ಮನಸ್ಸು ಹೇಳೋಕ್ಕೆ ಶುರುವಾಗುತ್ತೆ, ಇಲ್ಲ ನಾನು ಅದೇ ಒಂದು ಕಂಫರ್ಟ್ ಝೋನಲ್ಲಿದ್ರೇ ಚೆನ್ನಾಗಿರ್ತೀನಿ, ಅಥವಾ ಅದು ನನಗೆ ಬೆಟರ್ ಆಪ್ಷನ್, ಇದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ ನನ್ನ ಕಡೆಯಿಂದ ಅನ್ನುವಂಥದ್ದು ಕೂಡ ಮನುಷ್ಯನ ಮೈಂಡ್ಸೆಟ್ಟಲ್ಲಿ ಇದು ತುಂಬ ಶಕ್ತಿಯುತವಾಗಿ ಕೂತ್ಕೊಂಡ್ಬಿಡುತ್ತೆ. ಅಂದರೆ ಈಗ ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಅಥವಾ ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥ ಮನಸ್ಸು ಅಥವಾ ತಪ್ಪು ಕೆಲಸಗಳನ್ನು ಮಾಡಿಸುವಂಥ ಮನಸ್ಸುಗಳಿರ್ತಾವಲ್ಲ, ಇವೇನು ಥಿಂಕ್ ಮಾಡುತ್ತೆ ಅಂತಂದರೆ ಮುಂದಿನ ಹೊಸ ಕೆಲಸಗಳು ಅಥವಾ ಈ ಒಂದು ವೇನ ಬಿಟ್ಟು ಇನ್ನೊಂದು ವೇಗೆ ಜಂಪ್ ಆಗೋಣ ಅಥವಾ ಮುಂದುವರಿದ ಭಾಗದಲ್ಲಿ ಬದಲಾಗೋಣ ಅನ್ನೋಂಥ ಪಾಸಿಟಿವ್ ಥಿಂಗ್ಸ್ ಕೂಡ ಮನುಷ್ಯನ ಮೈಂಡಲ್ಲಿ ಬಂದರೂ ಕೂಡ ಆತನ ಮನಸ್ಸು ಇನ್ನೊಂದು ನೆಗೆಟಿವ್ ಥಾಟ್ಸ್ನ ಹೇಳ್ತಾ ಇರುತ್ತೆ. ಸಬ್ ಕಾನ್ಷಿಯಸ್ ಮೈಂಡು ಅದೇನು ಹೇಳ್ತಾ ಇರುತ್ತೆ, ಇಲ್ಲ ದಿಸ್ ಈಸ್ ದ ಬೆಟರ್ ಕಂಫರ್ಟ್ ಝೋನ್ ಫಾರ್ ಯು ಅಂತ ಹೇಳ್ತಾ ಇರುತ್ತೆ ಒಳಗಡೆನೆ, ಅದರಿಂದ ಆಚೆ ಬರೋದಕ್ಕೆ ಬಿಡೋದಿಲ್ಲ ಅದು. ಹಾಗೆಯೇ ಮುಂದುವರಿದ ಭಾಗದಲ್ಲಿ ಆತ ಕೇವಲ ಲಾಂಗ್ ಟರ್ಮ್ ಅಂದರೆ ಕೇವಲ ಅವ್ನು ಶಾರ್ಟ್ ಟರ್ಮ್ಗೋಸ್ಕರ ಯೋಚನೆ ಮಾಡ್ತಾ ಇರ್ತಾನೆ. ಲಾಂಗ್ ಟರ್ಮ್ ಅಂದರೆ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಟ್ ಕೂಡ ಮಾಡಲ್ಲ, ಆತ ಫ್ಯೂಚರ್ ಬಗ್ಗೆ ಅನಾಲಿಸಿಸ್ ಕೂಡ ನಡೆಸಿರಲ್ಲ. ಅವನಿಗೇನು ಈ ಸದ್ಯದ ಮೂಮೆಂಟಲ್ಲಿ ಏನಾಗ್ತಾಯಿದೆ ಇದು ನಡೆದ್ರೆ ಸಾಕು. ನಮ್ಮ ಉದಾಹರಣೆಗೆ ಈಗ ನಮ್ಮ ಊರಲ್ಲಿ ತುಂಬ ಜನ ಇದ್ದಾರೆ, ಹಾಗೆ ಸ್ನೇಹಿತರಲ್ಲೂ ಕೂಡ ಇದ್ದಾರೆ. ಅವರಿಗೆ ಒಂದು ಆಲ್ಕೋಹಾಲಿಸಮ್ ಅಥವಾ
ಈ ಒಂದು ನಶೆ ಇದ್ದರೆ ಸಾಕು, ಅವರು ಅದ್ರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಈ ಥರದ ದಿನಗಳನ್ನು ನಾನು ಕೂಡ ಕಳೆದಿದ್ದೀನಿ ಹಿಂದಿನ ದಿನಗಳಲ್ಲಿ. ಯಾಕೆಂದರೆ ನಾನು ಆಲ್ಕೋಹಾಲ್ನ ಅಡಿಕ್ಟೆಡ್ ಪರ್ಸನ್ನೇ. ಬಟ್ ಅದರಿಂದ ಆಚೆ ಬರೋದಕ್ಕೆ ಈ ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳು ಮತ್ತು ಸೈಕಾಲಜಿಕಲ್ ಟ್ರಿಕ್ಗಳು ತುಂಬಾ ಹೆಲ್ಪ್ ಮಾಡಿದವು ನನಗೆ. ಹಾಗಾಗಿಯೇ ಮೊದಲೆಲ್ಲ ನಾನು ನನ್ನ ಸ್ಟ್ರೆಸ್ಗೋಸ್ಕರ ಅದನ್ನು ಕನ್ಸಂಪ್ಷನ್ ಮಾಡೋಕ್ಕೆ ಶುರು ಮಾಡಿದವನು. ಆಮೇಲೆ ಅದುವೇ ನನ್ನ ಸ್ಟ್ರೆಸ್ಸು, ಹ್ಯಾಪಿ, ಸ್ಯಾಡ್ನೆಸ್ಸು ಎಲ್ಲವನ್ನು ತುಂಬ್ತಾ ಇತ್ತು. ಬಟ್ ಈಗ ಅದರಿಂದ ಆಚೆ ಬಂದು ತುಂಬ ಸಂತೋಷವಾಗಿದ್ದೇನೆ ನಾನು. ಆದರೆ ಕೆಲವರಿಗೆ ಅದು ಕಾಂಟ್ ಅನ್ನುವಂಥದ್ದು, ನೆವರ್ ಅನ್ನುವಂಥದ್ದು, ನಥಿಂಗ್ ಅನ್ನುವಂಥದ್ದು ಮೈಂಡ್ಸೆಟಲ್ಲಿ ಕೂತ್ಕೊಂಡಿದ್ರೆ ಅದು ಚೇಂಜಸ್ ಕೂಡ ತರೋದಕ್ಕೆ ಆಗೋದಿಲ್ಲ. ಮತ್ತು ಅನುಭವದ ಕೊರತೆ ಜಾಸ್ತಿ ಇರುತ್ತೆ. ಅಂದರೆ ಯಾರಾದರೂ ತಿಳುವಳಿಕೆ ಇದ್ದವರು ಅಥವಾ ತಿಳಿದುಕೊಂಡವರು ಯಾರಾದರೂ ಹೇಳಿದರೂ ಕೂಡ ಅವರಲ್ಲಿ ಸೆಲ್ಫ್ ಜಸ್ಟಿಫಿಕೇಷನ್, ಈಗಾಗಲೇ ಮೇಲೆ ಹೇಳಿದ್ನಲ್ಲ ಅದೇ ಸೆಲ್ಫ್ ಜಸ್ಟಿಫಿಕೇಷನ್ ಅನ್ನುವಂಥದ್ದನ್ನೇ ತಮ್ಮ ಮುಂದೆ ಹೇಳ್ತಾ ಇರ್ತಾರೆ. ಬಟ್ ಅಲ್ಲಿ ಏನು ಹೇಳ್ತಾ ಇರ್ತಾರೆ, ನಾನು ಸ್ಟ್ರೆಸ್ ರಿಲೀಫ್ಗೋಸ್ಕರ ಅಥವಾ ನನ್ನ ನೋವನ್ನು ಪೋಸ್ಟ್ಪೋನ್ ಮಾಡೋದಕ್ಕೋಸ್ಕರ ನಾನೇನೋ ಮಾಡ್ತಾಯಿದ್ದೀನಿ ಅಥವಾ ಈ ಥರ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ನನಗೆ ಆ ಒಂದು ಏನಂದರೆ ಇನ್ಸ್ಟೆಂಟ್ ಪ್ಲೆಸರ್ಗೋಸ್ಕರ, ಅಂದರೆ ಆ ಒಂದು ಕ್ಷಣದ ಸುಖಕ್ಕಾಗಿ, ಆ ಒಂದು ಕ್ಷಣದ ಸಂತೋಷಕ್ಕಾಗಿ ಈ ರೀತಿಯಾದಂಥ ಕೆಲಸ ಮಾಡ್ತಾಯಿದ್ದೀನಿ ಅಂತ ಕೂಡ ತಮ್ಮನ್ನು ತಾವು ಜಸ್ಟಿಫೈ ಮಾಡ್ಕೊಳ್ತಾರೆ. ಆಗ ಈ ಅನುಭವ ಅಥವಾ ಬುದ್ಧಿ ಹೇಳುವಂಥ ವ್ಯಕ್ತಿಗಳು ಕೂಡ ಆತನ ಮಾತಿಗೆ ಕಿವಿಗೊಡದೆ ಆಚೆ ಹೋಗ್ತಾರೆ. ಇದು ಕೂಡ ಆಗುತ್ತೆ. ಆದರೆ ಈ ಒಂದು ಎಲ್ಲ ವಿಚಾರಗಳಲ್ಲಿ ಮೈಂಡಿನ ಗೇಮ್ ತುಂಬ ಚಮತ್ಕಾರಿಯಾದಂಥದ್ದು. ಯಾಕೆಂದರೆ ಮನುಷ್ಯನ ಮನಸ್ಸು ಯಾವಾಗಲೂ ಪಾಸಿಟಿವ್ ಸೈನ್ಸ್ಗಳನ್ನ ಜಾಸ್ತಿ ಪ್ರಭಾವಶಾಲಿಯಾಗಿ ತಗೊಳ್ಳುತ್ತೆ. ಬಟ್ ಕೆಲ ವಿಚಾರಗಳಲ್ಲಿ ನೆಗೆಟಿವ್ ಸೈನ್ಸ್ ಕೂಡ ಹ್ಯೂಮನ್ ಮೈಂಡ್ನ ಇಂಪ್ಯಾಕ್ಟ್ ಮಾಡುತ್ತೆ. ಉದಾಹರಣೆಗೆ ನೀವು ಸೈಕಾಲಜಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ. ಹ್ಯೂಮನ್ ಸೈಕಾಲಜಿ ಕೂಡ ಅದೇ. ನಾವು ಯಾವುದನ್ನು ಜಾಸ್ತಿ ಬೇಡ ಅಂತ ಹೇಳ್ತೀವೋ ಅದು ಮನುಷ್ಯನ ಬಿಹೇವಿಯರ್ನಲ್ಲಿ ಅದು ಬೇಕು ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ಯಾರೋ ಒಬ್ಬರು ಎಚ್ಚರಿಕೆಗೋಸ್ಕರ ಇಲ್ಲ ಆ ಥರ ಹೋಗಬಾರ್ದು, ಅದು ಮಾಡಬಾರ್ದು, ಅದು ನೋಡಬಾರ್ದು, ಅಥವಾ ಅದನ್ನು ಆ ಥರ ಕೇಳ್ಕೊಳ್ಬಾರ್ದು, ಈ ಎಲ್ಲ ವಿಚಾರಗಳನ್ನು ಹೇಳಿದಾಗ ಮೈಂಡ್ ಒಳಗಡೆಯಿಂದ ಪ್ರಿಡಿಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ. ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ, ನನ್ನಿಂದ ಮುಚ್ಚಿಡ್ತಾ ಇದ್ದಾನೆ, ಅಥವಾ ಒಳಗಡೆ ಕ್ಯೂರಿಯಾಸಿಟಿ ಅನ್ನೋದು ಕೂಡ ಹ್ಯೂಮನ್ ಮೈಂಡಲ್ಲಿ ಬೆಳ್ಕೊಳ್ಳೋಕೆ ಶುರುವಾಗುತ್ತೆ. ಯಾವಾಗ ನಾನು ಹೋಗಿ ನೋಡ್ತೀನಿ, ಯಾವಾಗ ನಾನು ಹೋಗಿ ಅದನ್ನು ಮಾಡ್ತೀನಿ, ಅಥವಾ ನೋಡ್ತೀನಿ, ಕೇಳ್ತೀನಿ, ಅಥವಾ ಅನುಭವಿಸ್ತೀನಿ ಅನ್ನುವಂಥ ಕೆಲವು ಸಿಗ್ನಲ್ಸ್ಗಳು ಹ್ಯೂಮನ್ ಮೈಂಡಲ್ಲಿ ಪ್ರೊಡ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಮೆಮ್ರಿನ್ಸ್ಗಳು ಪದೇ ಅದೇ ವಿಚಾರಗಳನ್ನ, ಅದೇ ಥಾಟ್ಗಳನ್ನು ಅಂದರೆ ನಮ್ಮ ಕಣ್ಮುಂದೆ ತರ್ತಾ ಇರುತ್ತೆ. ಮಲಗಿದಾಗೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲ ಕನಸುಗಳು ಬೀಳೋಕ್ಕೆ ಶುರುವಾಗುತ್ತೆ. ಹಾಗಾಗಿನೇ ಈ ಕಾನ್ಷಿಯಸ್ ಮೈಂಡ್ ಎಷ್ಟೇ ಜವಾಬ್ದಾರಿಯಿಂದ ಇದ್ದರೂ ಕೂಡ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲೋ ನಮ್ಮನ್ನು ದಾರಿ ತಪ್ಪಿಸ್ಬಿಡುತ್ತೆ. ಕೆಲವೊಮ್ಮೆ ಈ ಇನ್ಸ್ಟೆಂಟ್ ಪ್ಲೆಸರ್ಗೋಸ್ಕರ ನೋಡಿ, ಕೆಲವೊಮ್ಮೆ ಆ ಇನ್ಸ್ಟೆಂಟ್ ಪ್ಲೆಸರ್ಗೋಸ್ಕರ ಬರೀ 30-40 ರೂಪಾಯಿ, 200 ರೂಪಾಯಿಗೋಸ್ಕರ ಈ ಬಾಯಿ ಬಿಟ್ಟು ಹೇಳ್ಬಾರ್ದು, ಕೆಲವೊಂದು ಮಾದಕ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಅಂದ ತಕ್ಷಣ ಆ ಇನ್ಸ್ಟೆಂಟ್ ಪ್ಲೆಸರ್ ಮನುಷ್ಯನನ್ನು ಯಾವ ರೀತಿ ಕೆಳಮಟ್ಟಕ್ಕೆ ಕಳಿಸುತ್ತೆ ಅಂದರೆ ಕೊಲೆ ಕೂಡ ಮಾಡ್ತಾರೆ ಈ 200-300 ರೂಪಾಯಿಗೋಸ್ಕರ. ಹಾಗೆ ಕೆಲ ವಿಚಾರಗಳಲ್ಲಂತೂ ಹೇಳೋದೇ ಬೇಡ, ಮನೆಯಲ್ಲಿರುವ ತಂದೆ ತಾಯಿಗಳ ಮೇಲೂ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಈ ಥರ ವಿಚಾರಗಳು ಕೂಡ ತುಂಬ ಕೇಳ್ತಾ ಇರ್ತೀವಿ ನಾವು. ಹಾಗಾಗಿನೇ ಇದನ್ನು ಎಷ್ಟು ನಾವು ಸ್ವಚ್ಛವಾಗಿ ಇಟ್ಕೊತೀವೋ ಮೈಂಡನ್ನು, ಅಥವಾ ಈ ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ ಮೈಂಡನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವೋ ಅಥವಾ ಅದನ್ನು ಹೇಗೆ ನಾವು ಬೆಳೆಸ್ತೀವೋ ಅದ್ರ ಪ್ರಕಾರನೇ ನಮ್ಮ ಜೀವನ ಕೂಡ ಬಿಂಬಿತವಾಗಿರುತ್ತೆ. ಉದಾಹರಣೆಗೆ ಒಂದು ಕಾರ್ನ ಓಡಿಸ್ಬೇಕು, ಅಥವಾ ಒಂದು ಕಾರ್ನ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಡ್ರೈವರ್ ಬೇಕು. ಆ ಕಾರಿನ ಇಂಜಿನ್ ಸಿಸ್ಟಮು ಮತ್ತು ಅದು ಏನು ಹೇಳ್ತಾರೆ ಅದಕ್ಕೆಲ್ಲ ಗೇರ್ ಸಿಸ್ಟಮು, ಆ ಕಾರಿನ ಇಂಜಿನಿನ ಮೇಂಟೆನೆನ್ಸ್ ಸಿಸ್ಟಮು ಎಲ್ಲವೂ ಕೂಡ ಆ ಕಾರಿನ ಡ್ರೈವರ್ಗೆ ಗೊತ್ತಿರಬೇಕು. ಎಷ್ಟನೇ ಗೇರಲ್ಲಿ ಯಾವ ರೇಂಜಲ್ಲಿ ಗಾಡಿ ಓಡಿಸಿದ್ರೆ ನಮಗೆ ಮೈಲೇಜ್ ಜಾಸ್ತಿ ಬರುತ್ತೆ, ಈ ಥರ ಎಲ್ಲ ವಿಚಾರಗಳು ಡ್ರೈವರ್ಗೆ ಹೇಗೆ ಗೊತ್ತಿರಬೇಕು. ಹಾಗೆ ಈ ಮನುಷ್ಯನನ್ನು ನಡೆಸುವಂಥದ್ದು ಈ ಮೈಂಡು, ಅಂದರೆ ಮನಸ್ಸು ಅಥವಾ ಈ ಮೆದುಳು. ಇದನ್ನು ನಾವು ಹೊರಗಡೆಯಿಂದ ಇಂಟ್ರಪ್ಟ್ ಮಾಡಬಾರ್ದು ಅಥವಾ ಕರಪ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು. ಯಾಕೆಂದರೆ ಮನುಷ್ಯನಿಗೆ ಒಂದು ಸರ್ತಿ ಅಥವಾ ಮೈಂಡ್ಗೆ ಒಂದು ಸರ್ತಿ ನಾವು ರುಚಿ ಹತ್ತಿಸಿಬಿಟ್ರೆ ಅದು ಪದೇ ಕೇಳ್ತಾ ಇರ್ತದೆ. ಎಕ್ಸ್ಟರ್ನಲ್ ಹಾರ್ಮೋನ್ಗಳನ್ನು ಬೇಕು ಅಂತ ಕಾಡೋಕ್ಕೆ ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿದ್ರಾಹೀನತೆ ಇದ್ದವ್ರಿಗೆ, ಅಂದರೆ ಈ ಇನ್ಸೋಮಿನಿ ಇದ್ದವ್ರಿಗೆ ಔಟ್ಸೈಡಿಂದ ಟ್ಯಾಬ್ಲೆಟ್ಸ್ಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಮೆಲೆಟೋನಿಯಮ್ ಇರ್ಬೋದು, ಅಥವಾ ಜೊಲ್ಫೆಡಿಯಮ್ ಇರ್ಬೋದು, ಅಥವಾ ಜೊಲ್ಫೆಡಿಯಮ್ ಪ್ರಭೇದದ ಎಲ್ಲ ಟ್ಯಾಬ್ಲೆಟ್ಸ್ಗಳು ಕೂಡ ನಿದ್ರಾಹೀನತೆ ಇನ್ಸೋಮಿನಿಯಾದವ್ರು ಕೊಡ್ತಾರೆ. ಬಟ್ ಅದು ಸ್ಟ್ರೆಸ್ ಇರೋವ್ರಿಗೂ ಕೊಡ್ತಾರೆ. ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನು ನಾವು ಹೊರಗಡೆಯಿಂದ ಇಂಜೆಕ್ಟ್ ಮಾಡೋಕ್ಕೆ ಶುರು ಮಾಡಿದರೆ, ಅಥವಾ ಹೊರಗಡೆಯಿಂದ ಇಂಟೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ ಮೈಂಡ್ ಅದನ್ನು ಅಭ್ಯಾಸ ಅಂತ ತೊಗೊಳುತ್ತೆ, ಹ್ಯಾಬಿಟ್ ಅಂತ ತೊಗೊಳುತ್ತೆ.
ಆವಾಗ ಏನು ಮಾಡುತ್ತೆ, ಮೈಂಡು ತನ್ನ ಕಡೆ ಅಂದರೆ ತನ್ನ ಟೈಮ್ ಟು ಟೈಮ್ ರಿಲೀಸ್ ಮಾಡಬೇಕಾಗಿದ್ದಂಥ ಮೆಲಿಟೋನಿಯಂ ಹಾರ್ಮೋನನ್ನು ರಿಲೀಸ್ ಮಾಡೋದನ್ನು ಬಿಟ್ಬಿಡುತ್ತೆ. ಯಾಕಂದರೆ ಅದಕ್ಕೆ ಬೇಕು ಅಂದಾಗಲೆಲ್ಲ ಅಥವಾ ಬೇಡ ಅಂದಾಗಲೆಲ್ಲ ಹೊರಗಡೆಯಿಂದ ನಮ್ಮ ಮೆಲಿಟೋನಿಯಂ ಹಾರ್ಮೋನ್ನ ಇಂಟೆಕ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಮೈಂಡ್ ತಿಳ್ಕೊಳ್ಳುತ್ತೆ, ಎಸ್ ಅವ್ರು ಹೊರಗಡೆಯಿಂದ ನನಗೆ ಇಂಟೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಯಾಕೆ ಇದನ್ನು ಹಾರ್ಮೋನ್ ರಿಲೀಸ್ ಮಾಡಬೇಕು ಅಂದಾಗ ಮನುಷ್ಯನ ನಿದ್ರಾಹೀನತೆಯ ಇದಿರುತ್ತಲ್ಲ, ಅಂದರೆ ನಿದ್ರಾಹೀನತೆಯ ಒಂದು ಮಟ್ಟ ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗೋಗುತ್ತೆ. ಆಟೋಮೆಟಿಕ್ಕಾಗಿ ಅಂದರೆ ನಮಗೆ 10 ಗಂಟೆಗೆ ಮಲಗಿದ್ರೆ ನಿದ್ದೆ ಬರೋದೇನೋ, ಅವನಿಗೆ 12 ಗಂಟೆ ನಿದ್ರೆ ಹತ್ತಿದ್ರು ಕೂಡ ಈ ಟ್ಯಾಬ್ಲೆಟ್ಸ್ಗಳ ಮೊರೆ ಹೋದ್ಮೇಲೆ ರಾತ್ರಿ ಎಲ್ಲ ನಿದ್ರೆನೇ ಇರಲ್ಲ. ಕೆಲವೊಮ್ಮೆ ಮನುಷ್ಯ ಆ ಟ್ಯಾಬ್ಲೆಟ್ ತೊಗೊಂಡು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಅಷ್ಟೊಂದು ಫ್ರೆಶ್ ಆಗಿರಲ್ಲ, ಯಾಕೋ ನಿದ್ರೆಯಲ್ಲಿದ್ದೀನೇನೋ ಅನ್ನೋ ಥರನೇ ಇರ್ತಾನೆ. ಆ ಥರ ಆದಂಥ ಅಡಿಕ್ಷನ್ಗಳು, ಉದಾಹರಣೆಗೆ ಅದೊಂದು ಟ್ಯಾಬ್ಲೆಟ್ಸ್ ಅಡಿಕ್ಷನ್ ಆಯಿತು, ಅಥವಾ ಈ ಆಲ್ಕೋಹಾಲ್ ಅಡಿಕ್ಷನ್ ಕೂಡ ತುಂಬಾ ಡೇಂಜರ್. ಇದ್ರ ನಶೆ ಇಳಿಯೋಕ್ಕೂ ಮುಂಚೆನೇ ಇನ್ನೂ ಮತ್ತೆ ಅದು ಆಲ್ಕೋಹಾಲ್ನ ಕೇಳೋಕ್ಕೆ ಶುರು ಮಾಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್. ಯಾಕಂದರೆ ಅದು ಕಂಟಿನ್ಯೂಸ್ ಆಗಿ ಡೊಪಾಮೈನ್ ರಿಲೀಸ್ ಆಗ್ತಾನೆ ಇರಬೇಕು. ಎಲ್ಲಿವರೆಗೂ ಆ ಡೊಪಾಮೈನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಈತನಿಗೆ ತುಂಬ ಪ್ಲೆಜರ್ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೇಗೆ ನಾವು ಇವುಗಳಿಂದ ಆಚೆ ಬರಬೇಕು ಅನ್ನೋದ್ರ ಕುರಿತಾಗಿ ಕೂಡ ಒಂದು 3-4 ಪಾಯಿಂಟ್ಗಳನ್ನು ಈ ವಿಡಿಯೋದ ಮಧ್ಯಭಾಗದಲ್ಲಿ ಹೇಳಿದ್ದೀನಿ. ಅವುಗಳನ್ನು ಕರೆಕ್ಟಾಗಿ ಅಪ್ಲೈ ಮಾಡಿದರೆ, ಫಸ್ಟ್ ಥಿಂಗು ಅಪ್ಲೈ ಮಾಡಬೇಕಾಗಿರೋದು ಇಷ್ಟೇ, ಏನಂದರೆ ಕಾಂಟು, ನೆವರು, ಡೋಂಟು, ಈ ಥರ ಎಲ್ಲ ನೆಗೆಟಿವ್ ವರ್ಡ್ಗಳಿದಾವಲ್ಲ ನಿಮ್ಮ ತಲೆಯಲ್ಲಿ, ಅವುಗಳನ್ನು ತೆಗೆದಾಕಿ ಆಚೆ. ಆಮೇಲೆ ಆ ಜಾಗದಲ್ಲೇ ಈ ಹೊಸ ವರ್ಡ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳಿ. ಎವ್ರಿಥಿಂಗು, ಸಕ್ಸಸ್ಸು, ಕ್ಯಾನು, ಆಲ್ವೇಸ್ ಅನ್ನುವಂಥ ಎಲ್ಲ ಈ ಪಾಸಿಟಿವ್ ಸೈನ್ ಇರುವಂಥ ವರ್ಡ್ಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಯಾವತ್ತೂ ಕೂಡ ಅಪ್ಪಿನೂ ಒಂದು ವಿಜ್ಞಾನಿಗಳು ಒಂದು ಪ್ರಯೋಗ ನಡೆಸ್ತಾರೆ. ಇದೇ ವಿಚಾರದಲ್ಲಿ ಹೇಳಬೇಕು ಅಂದರೆ, ಫ್ರಾನ್ಸಲ್ಲಿ ಒಂದು ಪ್ರಯೋಗ ನಡೀತಾ ಇರುತ್ತೆ. 30 kg ವಸ್ತುವನ್ನು ಇಟ್ಟಿರ್ತಾರೆ, ಬಟ್ ಅದ್ರ ಮೇಲೆ 100 kg ಅಂತ ಬರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ 30 kg ಒಂದು ವಸ್ತು, ಅದ್ರ ಮೇಲೆ kg ಮೆನ್ಷನ್ ಮಾಡುವಾಗ 100 kg ಅಂತ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ತುಂಬ ಜನ ಅಥ್ಲೀಟ್ಸ್ಗಳು ಇರ್ತಾರೆ ಮತ್ತು ಈ ವೇಟ್ ಲಿಫ್ಟರ್ಗಳು ಇರ್ತಾರೆ, ಅವ್ರುಗಳನ್ನೇ ಕರೆಸ್ತಾರೆ. ಬಟ್ ಅಲ್ಲಿ ಬಂದ ತಕ್ಷಣ ಅವರು ವೇಟ್ ಲಿಫ್ಟರ್ಗಳು ಮೈಂಡ್ಗೆ ಒಂದು ಸಿಗ್ನಲ್ ಕೊಡ್ತಾರೆ, 100 kg ಇದೆ ಅಂತ. ಆದರೆ ಈ ಅಥ್ಲೀಟ್ಸ್ಗಳು 35-40 kg ಎತ್ತಿರುವಂಥವ್ರು, 50 kgಯಲ್ಲಿ ಸಾಧನೆ ಮಾಡಿರೋಂಥವ್ರಿಗೆ ಈ 100 kg ನೋಡಿದ ತಕ್ಷಣವೇ ಅವರು ಮೈಂಡ್ಗೆ ಸಿಗ್ನಲ್ ಕೊಡ್ತಾರೆ, ಏನಂತ, 100 kg ಇದೆ, ಐ ನೆವರ್ ಡೂ ದಿಸ್, ಐ ಕಾಂಟ್ ಲಿಫ್ಟ್ ದಿಸ್ ಅಂತ, ಅಥವಾ ನಾನು ಇದನ್ನು ಎತ್ತಕ್ಕಾಗಲ್ಲ ಅನ್ನುವಂಥ ಸಿಗ್ನಲ್ನ ಕೊಡ್ತಾರೆ. ಬಟ್ ಈ ಯಾರು ವೇಟ್ ಲಿಫ್ಟರ್ಗಳು 100 kg ಅಂತ ಕೊಟ್ಟರು, ಅವರು ಆಲ್ರೆಡಿ 180-120 kg ಎಲ್ಲ ವೇಟ್ ಲಿಫ್ಟ್ ಮಾಡಿರೋರಿಗೆ 100 kg ಅಂತ ಕೊಟ್ಟರು ಕೂಡ ಹೋಗಿ ಅವ್ರಿಗೆ ಎತ್ತು ಅಂತ ಹೇಳಿದ ತಕ್ಷಣ ಅವ್ರು 100 kg ವೇಟ್ ಅನ್ನುವ ಭಾವನೆಯಲ್ಲೇ ಎತ್ತಾರೆ. ಬಟ್ ಆ 30 kg ಎತ್ತುವಾಗ ತುಂಬ ಸ್ಟ್ರೆಸ್ ತೊಗೊಂಡು ಎತ್ತಾರೆ. ಆದರೆ ಅವ್ರಿಗೆ ಅನ್ಸುತ್ತೆ ಇಲ್ಲ 100 kg ಇಲ್ಲ ಅಂತಲೂ ಅನ್ಸಲ್ಲ, ಎಕ್ಸಾಕ್ಟ್ಲಿ ಅದು 100 kg ಅಂತಲೇ ಅವ್ರು ಬಿಹೇವ್ ಮಾಡ್ತಾರೆ. ಬಟ್ ಇದೇ 40-50 kgಯಲ್ಲಿ ಸಾಧನೆ ಮಾಡಿದವ್ರಿಗೆ ಇದು 100 kg ಅಂತ ಕೊಟ್ಟಿದ್ದಾರಲ್ವಾ, ಈ 100 kg ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಕಾಂಟ್ ಅಂತಲೇ ಇತ್ತು. ಬಟ್ ಇವ್ರ ತಲೆಯಲ್ಲಿ 100 kg ಅಂತ ಇತ್ತಲ್ವಾ, ಇವ್ರು ಹೋಗಿ ಕಲ್ಲು ಎತ್ತಕ್ಕೆ ಹೋದ್ರೆ ಎತ್ತಕ್ಕಾಗಲೇ ಇಲ್ಲ. ಯಾಕಂದ್ರೆ ಮೈಂಡ್ ಹೇಳುತ್ತೆ, ಮೈಂಡು ಸಿಗ್ನಲ್ ಕೊಟ್ಟ ತಕ್ಷಣ ಅಂದರೆ ನಮ್ಮ ಈ ಮಸಲ್ಸ್ನ ಬಿಲ್ಡ್ ಮಾಡೋದನ್ನು ತಪ್ಪಿಸ್ಬಿಡುತ್ತೆ. ಐ ಕಾಂಟ್ ಅಂದ ತಕ್ಷಣ ಅಲ್ಲಿ ಮಸಲ್ಸ್ಗಳ ಅವಶ್ಯಕತೆಯೇ ಇಲ್ಲ, ಮಸಲ್ ಬಿಲ್ಡ್ ಆಗಲ್ಲ, ಮತ್ತು ಮಸಲ್ಗಳಲ್ಲಿ ಸ್ಟ್ರೆಂತ್ ಬರಲ್ಲ. ಸ್ಟ್ರೆಂತ್ ಬಂದಿಲ್ಲ ಅಂದರೆ 30 kg ಕಲ್ಲು ಕೂಡ ಆತನಿಗೆ ಎತ್ತಕ್ಕಾಗಲಿಲ್ಲ. ಕೊನೆಗೆ ಆ ಒಂದು ಪ್ರಯೋಗದ ನಂತರ ಆ ಒರಿಜಿನಲ್ ಕಲ್ಲನ್ನ ತೂಕ ಮಾಡ್ತಾರೆ. ಈ 30-40 kg, 50 kg, 60 kgಯಲ್ಲೆಲ್ಲ ಸಾಧನೆ ಮಾಡಿರುವಂಥ ಈ ವೇಟ್ ಲಿಫ್ಟರ್ಗಳಿದ್ರಲ್ಲ, ಅವರು ತಲೆ ಚೆಚ್ಕೊತಾರೆ. ಅಯ್ಯೋ ನೋಡಿ, ಮೈಂಡ್ ಗೇಮ್ ಕೂಡ ಹೇಗೆ ಮನುಷ್ಯನನ್ನು ಸೋಲಿಸುತ್ತೆ ಅಥವಾ ಮನುಷ್ಯನನ್ನು ಆಟ ಆಡಿಸುತ್ತೆ ಅನ್ನೋವಂಥದ್ದು ಆ ಒಂದು ಪ್ರಯೋಗದಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಹೇಳುವಂಥದ್ದು, ಮನುಷ್ಯನ ಮೈಂಡ್ ಅನ್ನುವಂಥದ್ದು ಇದೆಯಲ್ಲ, ಇದರಲ್ಲಿ ನಾವು ಯಾವ ವಸ್ತುಗಳನ್ನು ಅಥವಾ ಯಾವ ವರ್ಡ್ಗಳನ್ನು ಯಾವ ರೀತಿ ಬಿಂಬಿಸ್ತೇವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕಾಂಟು, ನೆವರು, ಡೋಂಟು, ಈ ಎಲ್ಲ ನೆಗೆಟಿವ್ ಸೈನ್ಸ್ಗಳಿದಾವಲ್ಲ, ಸೈನ್ಸ್ ಅಲ್ಲ, ವಿಜ್ಞಾನ ಅಲ್ಲ, ನಾನು ಪದೇ ಹೇಳ್ತಿದ್ದೀನಿ. ಸೈನ್ಸ್ ಅಂತಂದರೆ ಈ ಸೈನ್ ಬೋರ್ಡ್ಗಳು ಇರ್ತಾವಲ್ಲ, ಈ ಸೈನ್ಗಳು, ಇವು ಏನು ರೋಡ್ ಪಕ್ಕದಲ್ಲಿ ಸೈನ್ ಬೋರ್ಡ್ಗಳು ಇರ್ತಾವಲ್ಲ, ಅದೇ ಥರ ಈ ನೆಗೆಟಿವ್ ಸೈನ್ಸ್ಗಳೇನಿದಾವಲ್ಲ, ಇವುಗಳು ಮನುಷ್ಯನ ಮೈಂಡನ್ನ ತುಂಬಾ ವೀಕ್ ಮಾಡುತ್ತವೆ. ಈ ಮನುಷ್ಯನ ಮೈಂಡ್ ವೀಕ್ ಆಯಿತು ಅಂತಂದರೆ ಹ್ಯೂಮನ್ ಬಾಡಿ ಕೂಡ ವೀಕ್ ಆಗುತ್ತೆ. ಇದು ಇವತ್ತಿನ ವಿಶೇಷ ವಿಡಿಯೋ ಆಗಿತ್ತು. ದಯವಿಟ್ಟು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಷಯದಲ್ಲಿ ಯಾರಿಗಾದರೂ ಡೌಟ್ಸ್ಗಳಿದ್ದರೆ ಅಥವಾ ಯಾರಿಗಾದರೂ ಅನುಮಾನಗಳಿದ್ದರೆ ಅಥವಾ ಏನಾದರೂ ಸಜೆಷನ್ಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಕಮೆಂಟು ನಮಗೆ ಮುಂದಿನ ವಿಡಿಯೋದಲ್ಲಿ ಬರುವಂಥ ವಿಡಿಯೋಗಳಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ನಮಗೆ ಖಂಡಿತ ಅವಶ್ಯಕತೆ ಇದೆ. ಯಾಕೆಂದರೆ ನೋಡಿದವರು ಸುಮ್ಮನೆ ಹೋಗಬೇಡಿ, ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ. ಮತ್ತು
ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದೇ ಥರದ ಕಂಟೆಂಟ್ಗಳನ್ನು ನೀವು ಇಷ್ಟಪಡ್ತೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಹಲವಾರು ಸೈಕಾಲಜಿಕಲ್ ಹ್ಯಾಕ್ಸು ಮತ್ತು ಸೈಕಾಲಜಿಕಲ್ ಫ್ಯಾಕ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಮುಂದಿನ ದಿನಮಾನಗಳಲ್ಲಿ ಸರ್ವೇ ಜನ ಸುಖಿನೋ ಭವಂತು. ವಂದೇ ಭಾರತ ಮಾತರಂ.